ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ನಿನ್ನೆ ಇಡೀ ದಿನ ಸಾಕಷ್ಟು ಬೆಳವಣಿಗೆಗಳಾದವು. ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದರು. ಆದ್ರೆ ಈಗ ವರಿಷ್ಠರ ಲೆಕ್ಕವೇ ಬೇರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಮತ್ತೆ ಮುಂದುವರೆದಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಾರ್ಮುಲಾವನ್ನ ರೆಡಿ ಮಾಡಲಾಗಿದೆ. ಮುಂದಿನ ವಾರ ಸಂಪುಟ ವಿಸ್ತರಣೆ ಫಿಕ್ಸ್ ಅನ್ನೋದು ಗೊತ್ತಾಗ್ತಿದೆ. ಎಲ್ಲ 20 ಸ್ಥಾನಗಳನ್ನ ಭರ್ತಿ ಮಾಡೋದಕ್ಕೆ ವರಿಷ್ಠರು ಮುಂದಾಗ್ತಾರ. ಯಾರಿಗೆ ಲಕ್ಕು, ಯಾರಿಗೆ ಬ್ಯಾಡ್ ಲಕ್ಕು? ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನಿನ್ನೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು ಭೇಟಿ ಕೊಟ್ಟಿದ್ರು. ಕೆಸಿ ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಕೆಲಸದ ಕಾರಣ ಬೆಂಗಳೂರಿಗೆ ವಾಪಸ್ ಆದ್ರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಬರಲಿ, ಮತ್ತೊಂದು ಪಟ್ಟಿಯ ಜೊತೆಗೆ ನೀವು ದೆಹಲಿಗೆ ಬನ್ನಿ ಅನ್ನುವಂತಹ ಮೆಸೇಜ್ ಅನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರಂತೆ. ಅಲ್ಲಿಗೆ ಭಾನುವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಆಗುತ್ತೆ, ಪಟ್ಟಿ ಫೈನಲ್ ಆಗುತ್ತೆ, ಹೆಸರುಗಳು ಅನೌನ್ಸ್ ಆಗುತ್ತೆ ಅಂತ ಹೇಳಿ ಶಾಸಕರುಗಳು ಕಾಯ್ತಾ ಇದ್ರು. ಬಟ್ ಈಗ ಮತ್ತೊಂದು ವಾರದ ತನಕ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಡಿಕೆ ಶಿವಕುಮಾರ್ ತೆಗೆದುಕೊಂಡು ಹೋದಂತಹ ಪಟ್ಟಿ, ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋದಂತಹ ಪಟ್ಟಿ ಬೇಡ ಅಂತ ಹೇಳಿ ವರಿಷ್ಠರು ಹೇಳಿದ್ದಾರೆ ಅನ್ನುವಂತಹ ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ. ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಿ, ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡಿ ಅನ್ನುವಂತಹ ತಾಕೀತು ವರಿಷ್ಠರ ಕಡೆಯಿಂದ ಆಗಿದೆಯಂತೆ. ಹೌದು, 60:40 ಅನುಪಾತದಲ್ಲಿ ಡಿಕೆ ಸಂಪುಟ ವಿಸ್ತರಣೆ. ಹಾಲಿ ಮಾಜಿ ಸಿಎಂಗಳ ಪಟ್ಟಿಯನ್ನ ಒಪ್ಪಿಲ್ವಂತೆ ರಾಹುಲ್ ಗಾಂಧಿ. ಪಟ್ಟಿಯಲ್ಲಿರುವಂತಹ ಅದೇ ಹಳೆ ಹೆಸರುಗಳನ್ನ ಕಂಡು ಬೇಸರವನ್ನ ಹೊರಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ಮುಖಗಳಿಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರಂತೆ. 60:40 ಅನುಪಾತದಲ್ಲಿ ಅವಕಾಶವನ್ನ ಕೊಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯುವಕರಿಗೇನೆ ಸಿಂಹಪಾಲಿರಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಬಿಕೆ ಹರಿಪ್ರಸಾದ್ ಅವರಿಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋದಂತಹ ಲಿಸ್ಟು, ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋದಂತಹ ಪಟ್ಟಿಯನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಹೊಸ ಪಟ್ಟಿಯನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದಾರಂತೆ. ಆ ಪಟ್ಟಿಯಲ್ಲಿ ಯುವಕರಿಗೆ ಮೊದಲ ಆದ್ಯತೆ ಇರಬೇಕು, ಹೊಸ ಮುಖಗಳಿಗೆ ಅವಕಾಶ ಇರಬೇಕು, ಯಂಗ್ ಅಂಡ್ ಫ್ರೆಶ್ ಕ್ಯಾಂಡಿಡೇಟ್ಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಇನ್ನೊಂದು ವಾರಗಳ ಕಾಲ ಸಚಿವರಾಗಬೇಕು ಅಂಥೇಳಿ ಆಸೆಯನ್ನು ಇಟ್ಕೊಂಡಂತಹ ಶಾಸಕರುಗಳು ಕಾಯಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.